ತಂದೆ ವಿರುದ್ಧ ರಿಪಬ್ಲಿಕ್ ಸಮರವನ್ನ ಸಾರಿದೆ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಈ ಒಂದು ಮರಳು ಸಾಗಾಟ ನಡೀತಾ ಇದೆ ಅನ್ನುವಂತಹ ಆರೋಪ. ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ರಿಪಬ್ಲಿಕ್ ಇದನ್ನ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇನ್ನ ಅದರ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಈಗ ದೌಡಾಯಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪೂರ್ಣಿಮಾ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ 2 ಮರಳು ಅಡ್ಡೆ ಮತ್ತು 1 ಹಿಟಾಚಿ ವಾಹನವನ್ನ ಸೀಸ್ ಮಾಡಿದ್ದಾರೆ. ಸಿಪಿಐ ಆನಂದ್ ವಾಗ್ಮೋಡೆ ಮತ್ತು ವಿಲೇಜ್ ಅಕೌಂಟೆಂಟ್ ಪ್ರೇಮಾ ಸೇರಿ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. 2 ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಯನ್ನ ಸೀಸ್ ಮಾಡಿ ಮೈನ್ಸ್ ಅಧಿಕಾರಿ ಹೆಮನೂರ ಗ್ರಾಮದ ಸರ್ವೆ ನಂಬರ್ 104 ಮತ್ತು 230 ಜಮೀನಿನ ಮೇಲೆ ಕೇಸ್ ರಿಜಿಸ್ಟರ್ ಆಗಿತ್ತು. ಖುದ್ದು ನಿಂತು ಸುರಪುರ ಠಾಣೆಯಲ್ಲಿ ನಿಂತು ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಲ ಇಲ್ಲಿ ಎಗ್ಗಿಲ್ಲದೆ ಆ ಮರಳು ದಂಧೆ ನಡೀತಾ ಇತ್ತು. ಇದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ನಿರಂತರವಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಿನ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುಂದೆ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಯಾವ ಮರಳಿದೆಯಲ್ಲ ಅದನ್ನೆಲ್ಲ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ದಂಧೆ ನಡೀತಾ ಇತ್ತು ಇಲ್ಲಿ. ಈ ವಿಚಾರವಾಗಿ ಕುರಿತು ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಆಗಿ ಇದನ್ನ ಬ್ರೇಕ್ ಮಾಡಿದ್ರು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಭೇಟಿಯನ್ನ ಕೊಟ್ಟಿದ್ದಾರೆ. ಖುದ್ದು ಅಲ್ಲಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸುಮಾರು 104 ಮತ್ತು 230 ಜಮೀನಿನ ಮೇಲೆ ಕೇಸ್ ರಿಜಿಸ್ಟರ್ ಕೂಡ ಆಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಎಕ್ಸಾಕ್ಟ್ಲಿ ಗಮನಿಸ್ತಾ ಇದ್ರಿ, ರಿಪಬ್ಲಿಕ್ ಕನ್ನಡ ಈ ಮರಳು ಮಾಫಿಯಾದ ಬಗ್ಗೆ ನಿರಂತರವಾಗಿ ಅಭಿಯಾನ ಮಾಡ್ತಾ ಇತ್ತು. ನಮ್ಮ ಪ್ರತಿನಿಧಿ ನಾಗರಾಜ್ ಬೆಳಗ್ಗೆ ತಾನೇ ಹೇಳ್ತಾ ಇದ್ರು, ಗ್ರಾಮದ ಬಹುತೇಕ ಜನರು ಈ ಟ್ರ್ಯಾಕ್ಟರ್ ಹಿಟಾಚಿಗಳನ್ನ ಇಟ್ಕೊಂಡು ಮರಳು ದಂಧೆಯಲ್ಲಿ ಭಾಗಿಯಾಗ್ತಿದ್ದಾರೆ, ಅದಕ್ಕೆ ಪೊಲೀಸರ ರಕ್ಷಣೆ ಕೊಡ್ತಿದ್ದಾರೆ ಅಂತ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ತಾವೇ ಹೇಳ್ದಂಗೆ ಕೃಷ್ಣೆಯ ಒಡಲಿಗೆ ಆಗಿಂದಾಗಲೇ ಮರಳು ದಂಧೆಕೋರರು ದಂಧೆಯಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ನಾವು ವರದಿ ಮಾಡ್ತೀವಿ, ಕೆಲವರು ಎಚ್ಚೆತ್ಕೊಂಡಂಗೆ ಕಾಣಿಸುತ್ತೆ, ನಂತರ ಮತ್ತೆ ಸತತವಾಗಿ ಮರಳು ದಂಧೆ ನಡೆಯುತ್ತೆ ಅಂತ. ಈ ಬಾರಿ ಕಂಪ್ಲೀಟ್ ಆಗಿ ಅದು ನಿಂತು ಹೋಗುತ್ತೆ ಅಂತ ಭಾವಿಸಬಹುದಾ, ಹೇಗೆ? ಖಂಡಿತವಾಗಿಯೂ ಶ್ರುತಿ, ಏನು ಈ ಒಂದು ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಅಷ್ಟೇ ಒಂದು ಕೃಷ್ಣಾ ನದಿಯನ್ನ ಬಗೆದು ಸುರಪುರದ ಹೆಮನೂರು ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಪೂರ್ಣಿಮಾ ಆಗಿರಬಹುದು ಮತ್ತು ಸುರಪುರ ಠಾಣೆ ಸಿಪಿಐ ಆನಂದ್ ವಾಗ್ಮೋಡಿ ಸೇರಿದಂತೆ ಅಲ್ಲಿರುವಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ಹೆಮನೂರು ಗ್ರಾಮದ ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಗೆ ಭೇಟಿ ನೀಡಿ ಅಲ್ಲಿರುವಂತಹ 2 ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಯನ್ನ ಸೀಸ್ ಮಾಡಿರುವಂತದ್ದು. ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳದಲ್ಲಿರುವಂತಹ ಒಂದು ಹಿಟಾಚಿ ವಾಹನವನ್ನು ಸಹ ಇವತ್ತು ಸೀಸ್ ಮಾಡಿ ಅವೆಲ್ಲದರ ಮೇಲೆ ಈಗ ಖುದ್ದು ಆ ಸ್ಥಳದಲ್ಲೇ ನಿಂತೇನು ಮೈನ್ಸ್ ಅಧಿಕಾರಿ ಅವುಗಳ ಮೇಲೆ ಕೇಸ್ಗಳನ್ನ ಸಹ ದಾಖಲು ಮಾಡಿರುವಂತದ್ದು. ಅಂದ್ರೆ ಆ ಸರ್ವೆ ನಂಬರ್ 104 ಮತ್ತು 230 ಮೇಲೆ ಅಂದ್ರೆ ಈ ಒಂದು ಸರ್ವೆ ನಂಬರ್ ನ ಮಾಲೀಕತ್ವ ಯಾರ್ದಿರುತ್ತೋ ಅವ್ರ ಮೇಲೆ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತ. ಯಾಕಂದ್ರೆ ಈ ಹಿಂದೆಯೂ ಸಹ ಮೈನ್ಸ್ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಸರ್ವೆ ನಂಬರ್ ಗಳ ಮೇಲೆ ಕೇಸ್ ದಾಖಲು ಮಾಡಿದ್ರು. ಆದ್ರೆ ಆ ಮರಳು ಈಗ ಏನಾಯ್ತು ಅನ್ನೋದು ಕೂಡ ಸದ್ಯ ಆ ಪ್ರಶ್ನೆ ಆಗ್ತಾ ಇರುವಂತದ್ದು. ಆದ್ರೆ ಇದೆಲ್ಲ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಮೈನ್ಸ್ ಅಧಿಕಾರಿ ನಮ್ಮ ಜೊತೆ ಮಾತಾಡಿದಾಗ ಹೇಳಿದಂತಂದ್ರೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ, ಕೆಲವೊಂದಿಷ್ಟು ಇಲ್ಲಿರುವಂತಹ ವರದಿಯನ್ನ ಪಡಿತಾ ಇದ್ದೀವಿ. ಈ ಎಲ್ಲಾ ವರದಿ ಆಧಾರದ ಮೇಲೆ ನಾಳೆ ನಮ್ಮ ಜೊತೆಗೆ ಏನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮರಳು ಸಮಿತಿ ಮೀಟಿಂಗ್ ನಡೆದು ಈ ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಒಂದು ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆ ಮಾಫಿಯಾವನ್ನ ತಡೆಯುವ ನಿಟ್ಟಿನಲ್ಲಿ ಒಂದು ತಡೆಯುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಶ್ರುತಿ, ನಾಗರಾಜ್, ಈಗ ಮರಳು ದಂಧೆ ನಡೆಸೋರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಇದನ್ನ ಸ್ಟಾಪ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನೀವೇ ಬೆಳಗ್ಗೆ ಹೇಳ್ದಂಗೆ ಪೊಲೀಸರ ಶ್ರೀರಕ್ಷೆ ಇದೆ, ಅವರೇ ಭಾಗಿಯಾಗ್ತಿದ್ದಾರೆ, ಅವರ ಅನತಿಯಂತೆ ಕೆಲ ಕಡೆ ಮರಳು ಮಾಫಿಯಾ ನಡೀತಾ ಇದೆ. ಅಂದ್ರೆ ಅವರ ವಿರುದ್ಧ ಕ್ರಮ ಯಾವಾಗ ಕಂಪ್ಲೀಟ್ ಆಗಿ ನಿಲ್ಲಬೇಕು ಅಂದ್ರೆ ಯಾರೆಲ್ಲ ಪ್ರಭಾವಿ ನಾಯಕರಿದ್ದಾರೋ ಅಥವಾ ಪೊಲೀಸರಿದ್ದಾರೋ ಅವರ ವಿರುದ್ಧ ಕ್ರಮ ಆಗ್ಬೇಕಲ್ವಾ? ಖಂಡಿತವಾಗಿಯೂ ಶ್ರುತಿ, ಅಂತಂದ್ರೆ ಈ ಪೊಲೀಸರು ಏನು ಈ ಒಂದು ಬೇರೆ ಬೇರೆ ವಾಹನಗಳನ್ನ ಇಟ್ಕೊಂಡು ಇದರಲ್ಲಿ ದಂಧೆಯನ್ನ ನಡೆಸ್ತಾ ಇದಾರಲ್ಲ, ಈ ಒಂದು ಎಲ್ಲವನ್ನು ಕೂಡ ಬೇರೆ ಒಂದು ಆಯಾಮ ಅಂತಂದ್ರೆ ಇನ್ನೊಬ್ಬರನ್ನ ಮುಂದಿಟ್ಟು ಈ ಒಂದು ದಂಧೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಅವರನ್ನ ಈ ಒಂದು ದಂಧೆಯಿಂದ ಬಚಾವ್ ಮಾಡಲು ಸಾಕಷ್ಟು ಅಲ್ಲಿರುವಂತಹ ಗ್ರಾಮಸ್ಥರು ಇರುವಂತ, ಯಾಕಂದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆದ್ರೆ ಈ ದಂಧೆಕೋರರ ಮೇಲೆ ಯಾವುದೇ ಒಂದು ಎಫ್ಐಆರ್ ಆಗಿರ್ಬೋದು ಮತ್ತೆ ಏನನ್ನು ಮಾಡೋಲ್ಲ. ಯಾಕಂದ್ರೆ ಪೊಲೀಸರು
ಒಂದು ಸ್ಥಳ ಅಂತಂದ್ರೆ ಈ ಒಂದು ಅನಾಮಧೇಯ ವ್ಯಕ್ತಿಗಳು ಅಂತಂದ್ರೆ ಈ ಒಂದು ಸ್ಥಳದಲ್ಲಿ ಏನೋ ಒಂದು ಮರಳನ್ನು ಸ್ಟಾಕ್ ಮಾಡಿರ್ತಾರೋ ಆ ಸ್ಟಾಕ್ ಮಾಡಿರುವಂತ ಭೂಮಿ ಮಾಲೀಕರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆದ್ರೆ ಮರಳು ದಂಧೆಕೋರರ ಮೇಲೆ ಎಫ್ಐಆರ್ ಮಾಡದೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈಗಲೂ ಸಹ ಪೊಲೀಸರು ಮಾಡ್ತಾ ಇರುವಂತದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಕೃಷ್ಣೆಯ ಒಡಲನ್ನ ಬಗಿತಾ ಇದ್ದಿದ್ರ ಬಗ್ಗೆ ರಿಪಬ್ಲಿಕಾಣ ಸತತವಾಗಿ ವರದಿ ಮಾಡಿತ್ತು. ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕಾಣ ಅನ್ನುವಂತ ಅಭಿಯಾನಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಕಾರಣ ಯಾರು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ರೋ ಅಂತವರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬಟ್ ಯಾರು ಶ್ರೀರಕ್ಷೆ ನೀಡ್ತಾ ಇದ್ರಲ್ಲ ಅಂತವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋದು ರಿಪಬ್ಲಿಕಾಣದ ಪ್ರಮುಖ ಆಗ್ರಹ. ಸೊ ಇಲ್ಲಿಗೆ ಕೃಷ್ಣೆಯ ಒಡಲಲ್ಲಿ ಮರಳು ಮಾಫಿಯಾ ನಿಂತು ಹೋಗಬೇಕು ಅನ್ನುವ ಆಶಯ ನಮ್ಮದು. ತಂದೆ ವಿರುದ್ಧ ರಿಪಬ್ಲಿಕ್ ಸಮರವನ್ನ ಸಾರಿದೆ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಈ ಒಂದು ಮರಳು ಸಾಗಾಟ ನಡೀತಾ ಇದೆ ಅನ್ನುವಂತಹ ಆರೋಪ. ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ರಿಪಬ್ಲಿಕ್ ಇದನ್ನ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇನ್ನ ಅದರ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಈಗ ದೌಡಾಯಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪೂರ್ಣಿಮಾ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ 2 ಮರಳು ಅಡ್ಡೆ ಮತ್ತು 1 ಹಿಟಾಚಿ ವಾಹನವನ್ನ ಸೀಸ್ ಮಾಡಿದ್ದಾರೆ. ಸಿಪಿಐ ಆನಂದ್ ವಾಗ್ಮೋಡೆ ಮತ್ತು ವಿಲೇಜ್ ಅಕೌಂಟೆಂಟ್ ಪ್ರೇಮಾ ಸೇರಿ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. 2 ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಯನ್ನ ಸೀಸ್ ಮಾಡಿ ಮೈನ್ಸ್ ಅಧಿಕಾರಿ ಹೆಮನೂರ ಗ್ರಾಮದ ಸರ್ವೆ ನಂಬರ್ 104 ಮತ್ತು 230ರ ಜಮೀನಿನ ಮೇಲೆ ಕೇಸ್ ರಿಜಿಸ್ಟರ್ ಆಗಿತ್ತು. ಖುದ್ದು ನಿಂತು ಸುರಪುರ ಠಾಣೆಯಲ್ಲಿ ನಿಂತು ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಲ ಇಲ್ಲಿ ಎಗ್ಗಿಲ್ಲದೆ ಆ ಮರಳು ದಂಧೆ ನಡೀತಾ ಇತ್ತು. ಇದರ ಬಗ್ಗೆ ನಿಮ್ಮ ರಿಪಬ್ಲಿಕನ್ ನಿರಂತರವಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಿನ ಏನೆಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುಂದೆ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಯಾವ ಮರಳಿದೆಯಲ್ಲ ಅದನ್ನೆಲ್ಲ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ದಂಧೆ ನಡೀತಾ ಇತ್ತು ಇಲ್ಲಿ. ಈ ವಿಚಾರವಾಗಿ ಕುರಿತು ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಆಗಿ ಇದನ್ನ ಬ್ರೇಕ್ ಮಾಡಿದ್ರು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಭೇಟಿಯನ್ನ ಕೊಟ್ಟಿದ್ದಾರೆ. ಖುದ್ದು ಅಲ್ಲಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸುಮಾರು 104 ಮತ್ತು 230ರ ಜಮೀನಿನ ಮೇಲೆ ಕೇಸ್ ರಿಜಿಸ್ಟರ್ ಕೂಡ ಆಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಎಕ್ಸಾಕ್ಟ್ಲಿ ಗಮನಿಸ್ತಾ ಇದ್ರಿ, ರಿಪಬ್ಲಿಕ್ ಕನ್ನಡ ಈ ಮರಳು ಮಾಫಿಯಾದ ಬಗ್ಗೆ ನಿರಂತರವಾಗಿ ಅಭಿಯಾನ ಮಾಡ್ತಾ ಇತ್ತು. ನಮ್ಮ ಪ್ರತಿನಿಧಿ ನಾಗರಾಜ್ ಬೆಳಗ್ಗೆ ತಾನ ಹೇಳ್ತಾ ಇದ್ರು, ಗ್ರಾಮದ ಬಹುತೇಕ ಜನರು ಈ ಟ್ರ್ಯಾಕ್ಟರ್ ಹಿಟಾಚಿಗಳನ್ನ ಇಟ್ಕೊಂಡು ಮರಳು ದಂಧೆಯಲ್ಲಿ ಭಾಗಿಯಾಗ್ತಿದ್ದಾರೆ, ಅದಕ್ಕೆ ಪೊಲೀಸರ ರಕ್ಷಣೆ ಕೊಡ್ತಿದ್ದಾರೆ ಅಂತ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ತಾವೇ ಹೇಳ್ದಂಗೆ ಕೃಷ್ಣೆಯ ಒಡಲಿಗೆ ಆಗಿಂದಾಗಲೇ ಮರಳು ದಂಧೆಕೋರರು ದಂಧೆಯಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ನಾವು ವರದಿ ಮಾಡ್ತೀವಿ, ಕೆಲವರು ಎಚ್ಚೆತ್ತುಕೊಂಡಂಗೆ ಕಾಣಿಸುತ್ತೆ, ನಂತರ ಮತ್ತೆ ಸತತವಾಗಿ ಮರಳು ದಂಧೆ ನಡೆಯುತ್ತೆ ಅಂತ. ಈ ಬಾರಿ ಕಂಪ್ಲೀಟ್ ಆಗಿ ಅದು ನಿಂತು ಹೋಗುತ್ತೆ ಅಂತ ಭಾವಿಸಬಹುದಾ, ಹೇಗೆ? ಖಂಡಿತವಾಗಿಯೂ ಶ್ರುತಿಯರು, ಈ ಒಂದು ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಅಷ್ಟೇ ಒಂದು ಕೃಷ್ಣಾ ನದಿಯನ್ನ ಬಗೆದು ಸುರಪುರದ ಹೆಮನೂರು ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಪೂರ್ಣಿಮಾ ಆಗಿರಬಹುದು ಮತ್ತು ಸುರಪುರ ಠಾಣೆ ಸಿಪಿಐ ಆನಂದ್ ವಾಗ್ಮೋಡಿ ಸೇರಿದಂತೆ ಅಲ್ಲಿರುವಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ಹೆಮನೂರು ಗ್ರಾಮದ ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಗೆ ಭೇಟಿ ನೀಡಿ ಅಲ್ಲಿರುವಂತಹ 2 ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಯನ್ನ ಸೀಸ್ ಮಾಡಿರುವಂತದ್ದು. ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳದಲ್ಲಿರುವಂತಹ ಒಂದು ಹಿಟಾಚಿ ವಾಹನವನ್ನು ಸಹ ಇವತ್ತು ಸೀಸ್ ಮಾಡಿ ಅವೆಲ್ಲದರ ಮೇಲೆ ಈಗ ಖುದ್ದು ಆ ಸ್ಥಳದಲ್ಲೇ ನಿಂತೇನು ಮೈನ್ಸ್ ಅಧಿಕಾರಿ ಅವುಗಳ ಮೇಲೆ ಕೇಸ್ಗಳನ್ನು ಸಹ ದಾಖಲು ಮಾಡಿರುವಂತದ್ದು. ಅಂದ್ರೆ ಆ ಸರ್ವೆ ನಂಬರ್ 104 ಮತ್ತು 230ರ ಮೇಲೆ ಅಂದ್ರೆ ಈ ಒಂದು ಸರ್ವೆ ನಂಬರ್ನ ಮಾಲೀಕತ್ವ ಯಾರ್ದಿರುತ್ತೋ ಅವ್ರ ಮೇಲೆ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತ. ಯಾಕಂದ್ರೆ ಈ ಹಿಂದೆಯೂ ಸಹ ಮೈನ್ಸ್ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಸರ್ವೆ ನಂಬರ್ಗಳ ಮೇಲೆ ಕೇಸ್ ದಾಖಲು ಮಾಡಿದ್ರು. ಆದ್ರೆ ಆ ಮರಳು ಈಗ ಏನಾಯ್ತು ಅನ್ನೋದು ಕೂಡ ಸದ್ಯ ಆ ಪ್ರಶ್ನೆ ಆಗ್ತಾ ಇರುವಂತದ್ದು. ಆದ್ರೆ ಇದೆಲ್ಲ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಮೈನ್ಸ್ ಅಧಿಕಾರಿ ನಮ್ಮ ಜೊತೆ ಮಾತಾಡಿದಾಗ ಹೇಳಿದಂತಂದ್ರೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ, ಕೆಲವೊಂದಿಷ್ಟು ಇಲ್ಲಿರುವಂತಹ ವರದಿಯನ್ನ ಪಡಿತಾ ಇದ್ದೀವಿ. ಎಲ್ಲಾ ವರದಿ ಆಧಾರದ ಮೇಲೆ
ನಾಳೆ ನಮ್ಮ ಜೊತೆಗೆ ಏನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮರಳು ಸಮಿತಿ ಮೀಟಿಂಗ್ ನಡೆದು ಈ ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಒಂದು ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆ ಮಾಫಿಯಾವನ್ನ ತಡೆಯುವ ನಿಟ್ಟಿನಲ್ಲಿ ತಡೆಯುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಶ್ರುತಿ. ನಾಗರಾಜ್, ಈಗ ಮರಳು ದಂಧೆ ನಡೆಸೋರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಇದನ್ನ ಸ್ಟಾಪ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನೀವೇ ಬೆಳಗ್ಗೆ ಹೇಳ್ದಂಗೆ ಪೊಲೀಸರ ಶ್ರೀರಕ್ಷೆ ಇದೆ, ಅವರೇ ಭಾಗಿಯಾಗ್ತಿದ್ದಾರೆ, ಅವರ ಅನತಿಯಂತೆ ಕೆಲ ಕಡೆ ಮರಳು ಮಾಫಿಯಾ ನಡೀತಾ ಇದೆ ಅಂದ್ರೆ ಅವರ ವಿರುದ್ಧ ಕ್ರಮ ಯಾವಾಗ? ಕಂಪ್ಲೀಟ್ ಆಗಿ ನಿಲ್ಲಬೇಕು ಅಂದ್ರೆ ಯಾರೆಲ್ಲ ಪ್ರಭಾವಿ ನಾಯಕರಿದ್ದಾರೋ ಅಥವಾ ಪೊಲೀಸರಿದ್ದಾರೋ ಅವರ ವಿರುದ್ಧ ಕ್ರಮ ಆಗ್ಬೇಕಲ್ವಾ? ಖಂಡಿತವಾಗಿಯೂ ಶ್ರುತಿ ಅಂತಂದ್ರೆ ಈ ಪೊಲೀಸರು ಏನು ಈ ಒಂದು ಬೇರೆ ಬೇರೆ ವಾಹನಗಳನ್ನ ಇಟ್ಕೊಂಡು ಇದರಲ್ಲಿ ದಂಧೆಯನ್ನ ನಡೆಸ್ತಾ ಇದಾರಲ್ಲ, ಈ ಒಂದು ಎಲ್ಲವನ್ನು ಕೂಡ ಬೇರೆ ಒಂದು ಆಯಾಮ ಅಂತಂದ್ರೆ ಇನ್ನೊಬ್ಬರನ್ನ ಮುಂದಿಟ್ಟು ಈ ಒಂದು ದಂಧೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಅವರನ್ನ ಈ ಒಂದು ದಂಧೆಯಿಂದ ಬಚಾವ್ ಮಾಡಲು ಸಾಕಷ್ಟು ಅಲ್ಲಿರುವಂತಹ ಗ್ರಾಮಸ್ಥರು ಇರುವಂತ, ಯಾಕಂದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆದ್ರೆ ಈ ದಂಧೆಕೋರರ ಮೇಲೆ ಯಾವುದೇ ಒಂದು ಎಫ್ಐಆರ್ ಆಗಿರ್ಬೋದು ಮತ್ತೆ ಏನನ್ನು ಮಾಡೋಲ್ಲ. ಯಾಕಂದ್ರೆ ಪೊಲೀಸರು ಒಂದು ಸ್ಥಳ ಅಂತಂದ್ರೆ ಈ ಒಂದು ಅನಾಮಧೇಯ ವ್ಯಕ್ತಿಗಳಂತಂದ್ರೆ ಈ ಒಂದು ಸ್ಥಳದಲ್ಲಿ ಏನೋ ಒಂದು ಮರಳನ್ನು ಸ್ಟಾಕ್ ಮಾಡಿರ್ತಾರೋ ಆ ಸ್ಟಾಕ್ ಮಾಡಿರುವಂತಹ ಭೂಮಿ ಮಾಲೀಕರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆದ್ರೆ ಮರಳು ದಂಧೆಕೋರರ ಮೇಲೆ ಎಫ್ಐಆರ್ ಮಾಡದೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈಗಲೂ ಸಹ ಪೊಲೀಸರು ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಕೃಷ್ಣೆಯ ಒಡಲನ್ನ ಬಗಿತಾ ಇದ್ದಿದ್ರ ಬಗ್ಗೆ ರಿಪಬ್ಲಿಕಾಣ ಸತತವಾಗಿ ವರದಿ ಮಾಡಿತ್ತು. ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕಾಣ ಅನ್ನುವಂತ ಅಭಿಯಾನಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಕಾರಣ ಯಾರು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ರೋ ಅಂತವರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬಟ್ ಯಾರು ಶ್ರೀರಕ್ಷೆ ನೀಡ್ತಾ ಇದ್ರಲ್ಲ ಅಂತವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋದು ರಿಪಬ್ಲಿಕಾಣದ ಪ್ರಮುಖ ಆಗ್ರಹ. ಸೊ ಇಲ್ಲಿಗೆ ಕೃಷ್ಣೆಯ ಒಡಲಲ್ಲಿ ಮರಳು ಮಾಫಿಯಾ ನಿಂತು ಹೋಗಬೇಕು ಅನ್ನುವ ಆಶಯ ನಮ್ಮದು.